ಸೈಟ್ ಮನೆ ಕನಸಲ್ಲಿದ್ದ ಬೆಂಗಳೂರು ಮಂದಿಗೆ ಡಿಕೆ ಇದೀಗ ಡಬಲ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಸೈಟು ನಿಮ್ಮದಲ್ಲ, ಅದರ ಮೇಲೆ ಬಿದ್ದಿದೆ ಸರ್ಕಾರದ ಕಣ್ಣು. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸೈಟ್ ತೆಗೆದುಕೊಂಡು ಬಿಡೋಣ, ಈಗ ತೆಗೆದುಕೊಂಡು ಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಡಬಲ್ ರೇಟ್ ಬಂದು ಬಿಡುತ್ತೆ ಅಂತ ಕನಸನ್ನ ಹೊತ್ಕೊಂಡು ಸೈಟ್ ಮನೆ ಕನಸಲ್ಲಿದ್ದಂತ ಬೆಂಗಳೂರು ಮಂದಿಗೆ ಶಾಕ್ ಇದೀಗ ಎದುರಾಗಿದೆ. ನಿಮ್ಮ ಸೈಟ್ ನಿಮ್ಮದಲ್ಲ, ಅದರ ಮೇಲೆ ಬಿದ್ದಿದೆ ಸರ್ಕಾರದ ಕಣ್ಣು. ವರ್ಷಗಟ್ಟಲೆ ಖಾಲಿ ಬಿದ್ದಿರೋ ಸೈಟ್ಗಳ ಮೇಲೆ ಆಡಳಿತ ರೆಡ್ ಐ. ತ್ಯಾಜ್ಯದಿಂದ ಸ್ವಾತಂತ್ರ್ಯದ ನೆಪದಲ್ಲಿ ಸಿಎಂ ಡಿಕೆ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಖಾಲಿ ಸೈಟ್ ನಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಸೈಟ್ ವಾಪಸ್ ಆಗುತ್ತೆ. ಮನೆ ಕಟ್ಟದ ಸೈಟ್ ವಾಪಸ್ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನ ಕೊಟ್ಟ ಸಿಎಂ. 5 ವರ್ಷಗಳಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ನಿಮ್ಮ ಸೈಟ್ ಸರ್ಕಾರಕ್ಕೆ. ಸೈಟ್ ಕ್ಲೀನ್ ಮಾಡಿಕೊಂಡಿಲ್ಲ ಅಂದ್ರೆ ಗ್ಯಾರಂಟಿ ಹೋಗುತ್ತೆ ನಿಮ್ಮ ಸೈಟ್. ಕಾಂಪೌಂಡ್ ಹಾಕದೆ ಮನೆ ಕಟ್ಟದೆ ಸೈಟ್ ಗಲೀಜು ಬಿಟ್ರೆ ಕಷ್ಟ. ಸಣ್ಣ ಮನೆಯನ್ನಾದ್ರೂ ಕಟ್ಟಬೇಕು, ಇಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು. ಸರ್ಕಾರ ದುಡ್ಡು ಕೊಟ್ಟಾದ್ರೂ ವಶಕ್ಕೆ ಪಡೆಯುತ್ತೆ ನಿಮ್ಮ ನಿವೇಶನವನ್ನ. ಬೆಂಗಳೂರಿನ ಸೈಟ್ದಾರರಿಗೆ ಸಿಎಂ ಡಿಕೆ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸೈಟ್ ತೆಗೆದುಕೊಂಡು ಬಿಡೋಣ, ಅದು ಮುಂದಿನ ದಿನಗಳಲ್ಲಿ ಡಬಲ್ ರೇಟ್ ಆಗುತ್ತೆ ಅಂತ ಹೇಳಿ ಸೈಟ್ ಅನ್ನ ತೆಗೆದುಕೊಂಡು ಅಲ್ಲಿ ಕಸ ಬೆಳೆಯುವಂತ ನಿಟ್ಟಿನಲ್ಲಿ ಆ ಸೈಟ್ ಅನ್ನ ಖಾಲಿ ಬಿಟ್ಟಿದ್ರೆ, ಅಥವಾ ಯಾವುದೇ ಕಾಂಪೌಂಡ್ ಹಾಕೊಳ್ದೆ, ಅಥವಾ ಯಾವುದೇ ಒಂದು ಸಣ್ಣ ಒಂದು ಕಟ್ಟಡವನ್ನಾದ್ರೂ ಕಟ್ಟಬೇಕು, ಏನು ಇಲ್ಲದೆ ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇತ್ತು ಅಂತ ಅನ್ಕೊಳ್ಳಿ, ಆ ಸೈಟು ಸರ್ಕಾರ ತೆಗೆದುಕೊಳ್ಳುತ್ತೆ. ಬೆಂಗಳೂರಿನ ಜನರಿಗೆ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಎಲ್ರಿಗೂ ಒಂದು ಕನಸಪ್ಪ, ಬೆಂಗಳೂರಿನಲ್ಲಿ ಒಂದು ಸೈಟ್ ತೆಗೆದುಕೊಳ್ಬೇಕು, ಒಂದು ಮನೆ ಕಟ್ಟಬೇಕು ಅಂತ. ಇವಾಗ ಒಂದು ಸೈಟ್ ತೆಗೆದುಕೊಂಡು ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಒಂದು ಮನೆ ಕಟ್ಕೊಳ್ಳೋಕ್ಕಾಗುತ್ತೆ. ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ಗಳನ್ನ ರೂಪಿಸ್ಕೊಂಡು ಸೈಟ್ ತೆಗೆದುಕೊಂಡು ಅದನ್ನ ಖಾಲಿ ಬಿಟ್ಟಿರ್ತಾರೆ. ಹಂಗಂತ ಸೈಟ್ ತೆಗೆದುಕೊಂಡು ಖಾಲಿ ಬಿಡಲೇಬಾರ್ದು ಅಂತ ಏನಿಲ್ಲ, ಆ ಜಾಗವನ್ನ ಕ್ಲೀನ್ ಆಗಿ ಇಟ್ಕೋಬೇಕು. ಕಸ ಬೆಳೆಯುವಂಥದ್ದು ಅಥವಾ ಇನ್ನೋರು ಯಾರೋ ತಂದು ಕಸವನ್ನ ಹಾಕುವಂಥದ್ದು, ಸೈಟ್ ಇದೆ ಖಾಲಿ ಇದೆ ಅಂತ ಕಸವನ್ನ ಹಾಕ್ತಾ ಇರ್ತಾರೆ, ಅಥವಾ ಯಾವುದೇ ಒಂದು ಕಾಂಪೌಂಡ್ ಅನ್ನ ಕಟ್ಟದೆ ಗಲೀಜಾಗಿ ಇಟ್ಕೊಳ್ಳುವಂಥದ್ದು, ಅಲ್ಲಿ ಕಸ ಗಿಡ ಗಂಟಿಗಳು ಬೆಳೆದು ಒಂದು ರೀತಿಯಾಗಿ ಪೂರ್ತಿಯಾಗಿ ಕಸ ತುಂಬಿರುವಂಥ ರೀತಿಯಲ್ಲಿ ಸೈಟ್ ಇರುತ್ತಲ್ಲ, ಅಂಥದ್ದೇನಾದ್ರೂ ಸರ್ಕಾರದ ಕಣ್ಣಿಗೆ ಬಿದ್ದರೆ ಅದು ಸರ್ಕಾರದ ವಶ ಆಗುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಒಂದಿಷ್ಟು ಹಲವಾರು ಯೋಜನೆಗಳನ್ನ ಕೈಗೆಟ್ಕೊಳ್ತಾ ಇದ್ದಾರೆ. ಅಲ್ಲೂ ಬೆಂಗಳೂರಿನಲ್ಲಿ ಈಗ ಒಂದಿಷ್ಟು ನೋಡು, GBI ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಈಗ ಏನು ಈ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಅಲ್ಲಿ ಕೂಡ ಒಂದಿಷ್ಟು ರೂಲ್ಸ್ಗಳನ್ನ ನಿಯಮಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು. ಹೀಗೆ ಒಂದೊಂದೇ ಯೋಜನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇದು ಕೆಲವೊಂದಿಷ್ಟು ಜನರ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರದ ಒಂದಿಷ್ಟು ಯೋಜನೆಗಳು ಇದು ಪೂರಕವಲ್ಲ ಅನ್ನೋದು ಕೂಡ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಖಾಲಿ ಸೈಟನ್ನು ತೆಗೆದುಕೊಂಡು ನೀವು ಅದನ್ನು ಹಾಗೆ ಖಾಲಿ ಬಿಟ್ಕೊಂಡು ಅಲ್ಲಿ ಗಿಡ ಗಂಟಿ ಕಸ ಬೆಳೆಯುವಂತಹ ರೀತಿಯಲ್ಲಿ ಇದ್ದಿರುವಂಥ ಸೈಟ್ ಏನಾದರೂ ಸರ್ಕಾರದ ಕಣ್ಣಿಗೆ ಕಾಣಿಸ್ತು ಅಂತ ಅಂದರೆ ಆ ಸೈಟ್ ಸರ್ಕಾರದ ಪಾಲಾಗುತ್ತೆ. ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವು ಕಟ್ಟಿಲ್ಲ. ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ತಾ ಇರ್ಬೋದು, ಅವ್ರ ಜಾಗ ಅವ್ರು ಕಸ ಹಾಕ್ತಾ ಇರ್ಬೋದು. ಅದನ್ನ ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟು ಹಾಗಾದ್ರೆ ಇದೀಗ ಖಾಲಿ ಸೈಟ್ ಇದೆ ಅಂತ ಅದನ್ನ ಸರ್ಕಾರ ತಮ್ಮ ವಶಕ್ಕೆ ಪಡೆದುಕೊಂಡು ಬಿಡುತ್ತಾ? ನಿಜಕ್ಕೂ ನಿಮ್ಮ ಸೈಟ್ ಅನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಸರ್ಕಾರ?
ಡಿಕೆ ಮಾತು ಕೇಳಿ ಬೆಚ್ಚಿ ಬಿದ್ದ ಬೆಂಗಳೂರು ಸೈಟ್ದಾರರು. ಆದ್ರೆ ನಿಜಕ್ಕೂ ಇರುವಂತದ್ದೇನು? ಕಷ್ಟಪಟ್ಟು ದುಡಿದು ಸೈಟ್ ಖರೀದಿ ಮಾಡಿದವರು ಕಂಗಾಲಾಗಿದ್ದಾರೆ. ಏನಪ್ಪಾ ಈ ರೀತಿಯಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆ ಅಂತ. ಆದ್ರೆ ಡೋಂಟ್ ವರಿ, ಹಾಗೇನೂ ಮಾಡಲ್ಲ ರಾಜ್ಯ ಸರ್ಕಾರ. ಕ್ಲೀನ್ ಬೆಂಗಳೂರು ಶಪಥ ಮಾಡಿದೆ ಸಿಎಂ ಡಿಕೆ ಸರ್ಕಾರ. ಹಾಗಾಗಿ ಒಂದಿಷ್ಟು ರೂಲ್ಸ್ಗಳು, ತ್ಯಾಜ್ಯದಿಂದ ಸ್ವಾತಂತ್ರ್ಯ ಹೆಸರಲ್ಲಿ ಬೆಂಗಳೂರಲ್ಲಿ ಅಭಿಯಾನವನ್ನ ನಡೆಸ್ತಾ ಇದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯದ ಭಾಗವಾಗಿ ಸಿಎಂ ಡಿಕೆಶಿ ಮಾತಿದು. ಸೈಟ್ ಗಲೀಜಾಗಿ ಇದ್ರೆ ವಶಕ್ಕೆ ಎಂದು ಸಿಎಂ ಡಿಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಹಿಂದಿರೋದು ನಿಮ್ಮ ಸೈಟ್ ಚೊಕ್ಕಟವಾಗಿಟ್ಟುಕೊಳ್ಳಿ ಎಂಬ ಉದ್ದೇಶ ಮಾತ್ರ. ಸಿಎಂ ಡಿಕೆ ಮಾತಿನ ಉದ್ದೇಶ ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಇದು ಬೇರೆಯದ್ದೇ ರೀತಿ ಟರ್ನ್ ಪಡೆದುಕೊಂಡ್ರೆ ಕಷ್ಟ. ಹಾಗಾದ್ರೆ ನೋಡಿ, ಯಾರೋ ಒಬ್ಬ ಕಷ್ಟಪಟ್ಟು ಸೈಟ್ ಅನ್ನ ಖರೀದಿ ಮಾಡ್ಕೊಂಡು ಲಕ್ಷ ಲಕ್ಷ ಹಣವನ್ನ ಕೊಟ್ಟು ಸೈಟ್ ಖರೀದಿ ಮಾಡ್ಕೊಂಡಿರ್ತಾರೆ. ಹಾಗಂತ ಅದನ್ನ ಸರ್ಕಾರ ತೆಗೆದುಕೊಂಡು ಬಿಡುತ್ತಾ ಸೈಟು ಅಂತ ನೋಡಿದ್ರೆ ಅದರ ಉದ್ದೇಶ ಆ ರೀತಿಯಾಗಿ ಇಲ್ಲ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥದ್ದು ಡಿಕೆಶಿ ಶಪಥ. ಸಿಎಂ ಡಿಕೆ ವಾರ್ನಿಂಗ್ ಯಾಕೆ? ಬಿಡಿಎ ಲೇಔಟ್ಗಳಲ್ಲಿ ಸೈಟ್ಗಳು ದಶಕಗಳಿಂದ ಹಾಗೆಯೇ ಬಿದ್ದಿವೆ. ಕೆಂಪೇಗೌಡ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್ ಸೇರಿ ವಿವಿಧೆಡೆ ಇದೇ ಕಥೆ ಆಗಿದೆ. ಕೆಲವರು ಸ್ವಂತಕ್ಕೆ ಮನೆ ಮಾಡಿಕೊಳ್ಳಲು ಸೈಟ್ ಖರೀದಿ ಮಾಡಿರ್ತಾರೆ. ಇನ್ನು ಕೆಲವರು ಬಿಸಿನೆಸ್ ಉದ್ದೇಶಕ್ಕೆ ಸೈಟ್ ಅನ್ನ ಖರೀದಿ ಮಾಡ್ತಾರೆ. ಸೈಟ್ ಖರೀದಿಸಿ 10 ವರ್ಷದಿಂದ ಹಾಗೆಯೇ ಬಿಟ್ಟಿದ್ದಾರೆ. ಇದರಿಂದ ಈ ಸೈಟ್ಗಳು ಪುಂಡ ಪೋಖರಿಗಳ ಅಡ್ಡೆಗಳಾಗಿ ಮಾರ್ಪಟ್ಟಿದೆ. ಇವು ಮಾತ್ರವಲ್ಲ, ಜನನಿಬಿಡ ಪ್ರದೇಶಗಳಲ್ಲಿ ಸೈಟ್ಗಳು ಉಳಿದಿವೆ. ಈ ಸೈಟ್ಗಳು ತ್ಯಾಜ್ಯ ಎಸೆಯುವ ತಾಣಗಳಾಗಿ ಮಾರ್ಪಟ್ಟಿವೆ. ಎಷ್ಟೇ ಬಂದೋಬಸ್ತ್ ಮಾಡಿದ್ರು, ಏನೇ ಬೆದರಿಕೆ ಸಂದೇಶ ಬರೆದ್ರು ನೋ ಯೂಸ್. ದೇವರು ದಿಂಡ್ರು ಅಂತ ಎಚ್ಚರಿಕೆ ಸಂದೇಶ ಕೊಟ್ಟರು ಕೂಡ ಆಗ್ತಾ ಇಲ್ಲ. ಜನ ಮಾತ್ರ ಖಾಲಿ ಸೈಟ್ ಕಂಡ್ರೆ ಸಾಕು ಕಸ ಎಸೆದು ಹೋಗ್ತಾರೆ. ಹಗಲು ರಾತ್ರಿ ಕಾವಲು ಇದ್ರು ಅದ್ಯಾವ ಮಾಯೆಯಲ್ಲೋ ಕಸ ಎಸ್ತಿರ್ತಾರೆ. ಖಾಲಿ ಸೈಟ್ ಜಾಗದಲ್ಲಿ ಮನೆ ಕಟ್ಟಿದ್ರೆ ಇಂಥ ಸನ್ನಿವೇಶವೇ ಉದ್ಭವ ಆಗಲ್ಲ. ಹೀಗಾಗಿಯೇ ಇಂಥದ್ದೊಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಯಾರ್ಯಾರಿಗೆ ಡಿಕೆ ವಾರ್ನಿಂಗ್ ಅನ್ವಯ? ಸರ್ಕಾರಿ ಯೋಜನೆಗಳಲ್ಲಿ ಸೈಟ್ ಪಡೆದವರಿಗೆ ಅನ್ವಯ ಆಗುತ್ತೆ. ಬಿಡಿಎ, ಬಿಎಂಆರ್ಡಿಎ ಸೈಟ್ದಾರರಿಗೆ ಇದು ಅನ್ವಯ ಆಗುತ್ತೆ. ಸೈಟ್ ಅನ್ನ ವರ್ಷಗಟ್ಟಲೆ ಖಾಲಿ ಬಿಟ್ಕೊಂಡವರಿಗೆ ಇದು ಅನ್ವಯ. ಸೈಟ್ ಅನ್ನ ಗಲೀಜಾಗಿ ಇಟ್ಕೊಂಡವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸೈಟ್ ಅನ್ನ ತ್ಯಾಜ್ಯ ಎಸೆಯಲು ಅವಕಾಶ ಮಾಡಿಕೊಟ್ಟವರಿಗೆ, ನಿಗದಿತ ಅವಧಿಯಲ್ಲಿ ಮನೆ ಕಟ್ಟದವರಿಗೆ, ಇನ್ನ ಸರ್ಕಾರಿ ಯೋಜನೆಗಳಲ್ಲಿ ಸೈಟ್ ಪಡೆದವರಿಗೆ ಇವೆಲ್ಲ ರೂಲ್ಸ್ಗಳು ಅನ್ವಯ ಆಗುತ್ತೆ. ನೋಡಿ, ಒಂದು ಸೈಟ್ ತೆಗೆದುಕೊಳ್ಳೋದು, ಆ ಸೈಟ್ ಅನ್ನ ಹಂಗೆ ಖಾಲಿ ಬಿಟ್ಬಿಡೋದು. ಬಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಜನ ಕಸದ ಅಡ್ಡೆ ಮಾಡ್ಕೊಳ್ತಾರೆ. ಹಾಗಾಗಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಒಂದ್ ಕಡೆ ಜನ ಗಾಬರಿ ಆಗ್ಬಿಟ್ಟಿದ್ರು. ಏನಪ್ಪ, ಸರ್ಕಾರ ನಾವು ಲಕ್ಷ ಲಕ್ಷ ಹಣ ಕೊಟ್ಟು ತಗೊಂಡಂತ ಸೈಟ್ ನ ಸರ್ಕಾರ ವಶಪಡಿಸ್ಕೊಂಡ್ ಬಿಡುತ್ತಾ ಅಂತ. ಬಟ್ ಇದು ಹಾಗಲ್ಲ, ಡಿಕೆ ಹೇಳಿರುವಂತ ರೀತಿಯೇ ಬೇರೆ ಆಗಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಸರ್ಕಾರ ಇವತ್ತು ಬಂದ್ಬಿಟ್ಟು ಒಂದು ಮಹತ್ವದ ನಿರ್ಧಾರ ಘೋಷಣೆ ಮಾಡಿದೆ ಅಂತಲೇ ಹೇಳ್ಬೋದು. ಮುಖ್ಯಮಂತ್ರಿ ಅವರೇ ನೇರವಾಗಿ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕೆ ಪ್ರಮುಖವಾಗಿ ಈ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ ಅಂತ ನೋಡ್ತಾ ಹೋದರೆ, ಈಗಾಗಲೇ ಸಾಕಷ್ಟು ಕಡೆ ಖಾಲಿ ನಿವೇಶನಗಳು, ಖಾಲಿ ಸೈಟ್ಗಳು ಇದೆ ಅಂತ ಕೂಡಲೇ ಅಲ್ಲಿ ಕಸ ತುಂಬಿಸ್ಕೊಳ್ಳೋವಂಥದ್ದು, ಜನ ಹೋಗಿ ಗಲೀಜು ಮಾಡೋವಂಥದ್ದು, ಈ ರೀತಿಯಾದಂಥದ್ದು ಸಾಕಷ್ಟು ನಾವು ನೋಡಿರ್ತೇವೆ. ಎಲ್ಲಿ ಖಾಲಿ ಸೈಟ್ ಇರುತ್ತೆ ಅಲ್ಲೆಲ್ಲ ಇದೇ ರೀತಿಯಾದಂಥ ಅದು ಘಟನೆಗಳಾಗುವಂಥದ್ದು ನಾವು ಸಾಕಷ್ಟು ಬಾರಿ ನೋಡಿರ್ತೇವೆ. ಈಗ ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಆ ರೀತಿಯಾಗಿ ಖಾಲಿ ಇರ್ತಕ್ಕಂಥ ನಿವೇಶನಗಳಿಗೆ, ಸೈಟ್ಗಳಿಗೆ ಒಂದಿಷ್ಟು ಟ್ಯಾಕ್ಸ್ ಕೂಡ ಹಣ ಕೂಡ ಪಾವತಿ ಮಾಡ್ಕೊಳ್ತಾ ಇತ್ತು, ಸರ್ಕಾರ ತೆಗೆದುಕೊಳ್ತಾ ಇತ್ತು. ಆದರೆ ಆ ಟ್ಯಾಕ್ಸ್ ಹಣ ಪಡೆದುಕೊಂಡ್ಮೇಲೂ ಸಹ ಈ ರೀತಿಯಾದಂಥ ಕ್ರಮ ಯಾಕೆ ಕೈಗೊಳ್ತಾ ಇದೆ ಅಂತ ಈಗಾಗಲೇ ವಿಪಕ್ಷದವರು ಕೂಡ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆದರೆ ಸರ್ಕಾರ ಈ ನಿರ್ಧಾರ ಯಾಕೆ ಕೈಗೊಂಡಿದೆ ಅಂದರೆ, ಪ್ರಮುಖವಾಗಿ ನೋಡ್ತಾ ಹೋದರೆ ಈಗಾಗಲೇ ನಾವೇನಾದರೂ ಒಂದು ನಿವೇಶನವನ್ನು ತೆಗೆದುಕೊಂಡು 5 ವರ್ಷಗಳಾಗಿರುತ್ತೆ, ಆ ನಿವೇಶನವನ್ನು ಅದೇ ರೀತಿಯಾಗಿ ಖಾಲಿ ಬಿಟ್ಟಿರ್ತೇವೆ, ಅಲ್ಲಿ ಯಾವುದೇ ಒಂದು ಮನೆಯನ್ನು ಕೂಡ ಕಟ್ಟಿರೋದಿಲ್ಲ, ಅದು ಕಾಂಪೌಂಡ್ ಕೂಡ ಹಾಕಿರೋದಿಲ್ಲ. ಆ ನಿವೇಶನ ಸುತ್ತಮುತ್ತ ಅಂದರೆ ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ವಾತಾವರಣ ಕೂಡ
ಸ್ಪಾಯಿಲ್ ಆಗಿರ್ತಕ್ಕಂಥದ್ದು, ಅಲ್ಲಿ ಎಲ್ಲರೂ ಕೂಡ ಹೋಗಿ ಕಸವನ್ನು ಹಾಕಿರ್ತಕ್ಕಂಥದ್ದು, ಜೊತೆಗೆ ವೇಸ್ಟ್ಗಳೇನಿರುತ್ತೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಹಾಕುವಂಥದ್ದು, ಜೊತೆಗೆ ಅದು ಕ್ಲೀನ್ ಕೂಡ ಮಾಡಿಸದೇ ಇರ್ತಕ್ಕಂಥದ್ದು, ಅಲ್ಲಿಂದ ಒಂದಿಷ್ಟು ಇನ್ಫೆಕ್ಷನ್ಸ್ಗಳು ಅದಾದ ಬಳಿಕ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಿಗೆ ಒಂದಿಷ್ಟು ಸ್ಮೆಲ್ಗಳು ಹೋಗುವಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಅಲ್ಲಿ ಏನು ನಿವಾಸಿಗಳು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ತೊಂದರೆ ಉಂಟಾಗತಕ್ಕಂಥದ್ದು. ಇದಕ್ಕೆಲ್ಲದಕ್ಕೂ ಈಗ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. 5 ವರ್ಷಕ್ಕಿಂತ ಹೆಚ್ಚು ಆಗಿದ್ದರೂ ಕೂಡ ಅಲ್ಲಿ ಒಂದು ಮನೆ ಕಟ್ಟದೆ ಹೋದರೆ ಅಥವಾ ಒಂದು ಶೆಡ್ ಹಾಕದೆ ಹೋದರೆ ಅಥವಾ ಅದಕ್ಕೆ ಯಾವುದನ್ನ ಒಂದು ಕಾಂಪೌಂಡ್ ಹಾಕದೆ ಹೋದರೆ ಆ ನಿವೇಶನವನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಪೈಕಿ ನೋಡ್ತಾ ಹೋದರೆ ಈಗಾಗಲೇ ಏನು ಸಾಕಷ್ಟು ವಿಚಾರಗಳ ಪೈಕಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈಗಿನ ಸರ್ಕಾರ ಅಂತಲೇ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ, ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಬಳಿಕ ಕೃಷ್ಣ ಬೈರೇಗೌಡ ಅವರು ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು. ಕ್ಲೀನ್ ಸಿಟಿ ಬೆಂಗಳೂರು ಅಂತ ಹೆಸರುವಾಸಿ ಮಾಡಬೇಕು, ನಾವು ಅದನ್ನು ಮಾಡಿ ತೋರಿಸ್ಬೇಕು ಅಂತ ಕೂಡ ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಕಸ ಮುಕ್ತ ಮಾಡಬೇಕು, ನಾವು ಫ್ರೀಡಮ್ ಫ್ರಮ್ ವೇಸ್ಟ್ ಅಂತಲೇ ಒಂದಿಷ್ಟು ಘೋಷಣೆಯನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ನಾವು ಬೆಂಗಳೂರಿಗೆ ಕಸ ಫ್ರೀ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗ ಹೊರಟಿರ್ತಕ್ಕಂಥದ್ದು. ಜೊತೆಗೆ ಮೊನ್ನೆ ಅಷ್ಟೇ GBA ವತಿಯಿಂದ ಕೂಡ ಅಷ್ಟೇ ಫುಟ್ಪಾತ್ ತೆರವು ಮಾಡಿ ಕ್ಲೀನ್ ಸಿಟಿ ಮಾಡುವ ಕೆಲಸವನ್ನು ಕೂಡ ಮುಂದಾಕಿತ್ತು ಸರ್ಕಾರ. ಈಗ ಈ ಥರ ಖಾಲಿ ನಿವೇಶನಗಳಲ್ಲಿ ಕಸ ಎಸಿಬಾರ್ದು ಅಂತ ಹೇಳಿ ಮತ್ತೊಂದು ಕಡೆ ಕ್ಲೀನ್ ಮಾಡೋದಕ್ಕೆ ಹೊರಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಯಾವ ರೀತಿಯಾದ ರೂಲ್ಸ್ಗಳನ್ನು ಕೂಡ ಸರ್ಕಾರ ತರಬಹುದು. ಆದರೆ ಸದ್ಯದ ಮಟ್ಟಿಗೆ ಇದರಲ್ಲಿ ಈಗಾಗಲೇ ವಿಪಕ್ಷಗಳು ಕೂಡ ಇದನ್ನು ಟೀಕೆ ಮಾಡೋದಕ್ಕೆ ಆರಂಭ ಮಾಡಿರತಕ್ಕಂಥದ್ದು ಏನಂದರೆ, ಈಗಾಗಲೇ ಸೆಸ್ಸನ್ನು ಕೂಡ ಕಲೆಕ್ಟ್ ಮಾಡಿ ಸರ್ಕಾರ ಖಾಲಿ ನಿವೇಶನಗಳಲ್ಲಿ ಅದರಲ್ಲಿ ಪಾಲಿಸೋದಕ್ಕೆ ವಿಫಲವಾಗಿದೆ. ಅದಕ್ಕೆ ಈ ರೀತಿಯಾಗಿ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಅಂತ ವಿಪಕ್ಷದವರು ಕೂಡ ಈ ವಿಚಾರದ ಪೈಕಿ ಕಿಡಿಕಾರ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಈಗಾಗಲೇ ಏನು ಒಂದು ನಿವೇಶನ ಇದೆ ಅಂದರೆ ಅದರ ಅಕ್ಕಪಕ್ಕ ಇರ್ತಕ್ಕಂಥ ಒಂದು 5-10 ಮನೆಗಳವರು ಈ ರೀತಿ ಕಸ ಹಾಕಿದ್ರೆ 5-10 ಮನೆಗಳವ್ರಿಗೆ ಸಾಕಷ್ಟು ನೋವಾಗ್ತಿತ್ತು, ಅದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿತ್ತು ಒಂದು ನಿವೇಶನದಿಂದ. ಅದಕ್ಕೆ ಆ ರೀತಿಯಾಗಿ ಏನಾದರೂ ಈಗ ಸರ್ಕಾರ ಏನಾದರೂ ಎಚ್ಚರಿಕಾ ಕ್ರಮ ವಹಿಸಿದ್ರೆ, ಈ ರೀತಿಯಾಗಿ ನಾವು ಮಾಡ್ತೀವಿ 5 ವರ್ಷ ಆದ ಬಳಿಕ ತೆಗೆದುಕೊಳ್ತೀವಿ ಅಂತ ಮುಂದಾದರೆ ಎಲ್ಲರೂ ಕೂಡ ಮೇಂಟೆನೆನ್ಸ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಖಾಲಿ ನಿವೇಶನಗಳು ಬಿಡಲ್ಲ, ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ಸಂದೇಶ ರವಾನೆ ಮಾಡೋದಕ್ಕೂ ಕೂಡ ಸರ್ಕಾರ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡ್ಬೋದು ಅಂತ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯವಾಗ್ತಿದೆ. ವನಿತಾ, ಎಸ್, ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.